ವೀಕ್ಷಕರೇ, ಕೆನರಾ ಬ್ಯಾಂಕ್ ಭರ್ಜರಿಯಾದ ಸಿಹಿ ಸುದ್ದಿಯನ್ನ ನೀಡಿದೆ. ನೀವು ಕೂಡ ಕೆನರಾ ಬ್ಯಾಂಕ್ನಲ್ಲಿ ಉಳಿತಾಯ ಖಾತೆಯನ್ನ ಹೊಂದಿದ್ರೆ ನಿಮಗೂ ಕೂಡ ಕೆನರಾ ಬ್ಯಾಂಕ್ ಸಿಹಿ ಸುದ್ದಿಯನ್ನ ನೀಡಿದೆ. ಬ್ಯಾಂಕ್ ತನ್ನ ನಿಯಮದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನ ಮಾಡಿಕೊಂಡಿದೆ. ಆ ಮೂಲಕವಾಗಿ ತನ್ನ ಖಾತೆದಾರರಿಗೆ ಒಂದು ಭರ್ಜರಿಯಾದ ಗಿಫ್ಟ್ ಕೊಟ್ಟಿದೆ ಅಂತ ಹೇಳಬಹುದು. ಹಾಗಾದ್ರೆ ಕೆನರಾ ಬ್ಯಾಂಕ್ ತನ್ನ ಸೇವಿಂಗ್ಸ್ ಖಾತೆ ಅಂದ್ರೆ ಉಳಿತಾಯ ಖಾತೆಯನ್ನ ಹೊಂದಿರುವಂತವರಿಗೆ ಕೆನರಾ ಬ್ಯಾಂಕ್ ನೀಡಿರುವಂತಹ ಗುಡ್ ನ್ಯೂಸ್ ಏನಿದರ ಪ್ರಯೋಜನ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೆ ಮಿಸ್ ಮಾಡದೆ ಶೇರ್ ಮಾಡಿ. ಸ್ನೇಹಿತರೆ, ದೇಶದಲ್ಲಿರುವ ಅತಿ ದೊಡ್ಡ ಸರ್ಕಾರಿ ಬ್ಯಾಂಕುಗಳ ಪೈಕಿ ಕೆನರಾ ಬ್ಯಾಂಕ್ ಕೂಡ ಒಂದಾಗಿದೆ. ಇನ್ನು ಕೆನರಾ ಬ್ಯಾಂಕಿನಲ್ಲಿ ಕೋಟ್ಯಾಂತರ ಗ್ರಾಹಕರು ತಮ್ಮ ಖಾತೆಯನ್ನ ಹೊಂದಿದ್ದಾರೆ. ಸಾರ್ವಜನಿಕ ರಂಗದ ಪ್ರಮುಖ ಬ್ಯಾಂಕ್ ಎನಿಸಿಕೊಂಡಿರುವ ಕೆನರಾ ಬ್ಯಾಂಕ್ ಇದೀಗ ತನ್ನ ಕೋಟ್ಯಾಂತರ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನ ನೀಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ನಿಯಮದ ಪ್ರಕಾರವಾಗಿ ಯಾವುದೇ ಬ್ಯಾಂಕ್ನಲ್ಲಿ ನೀವು ಖಾತೆಯನ್ನು ಹೊಂದಿರುವಂತವರು ಅಂದ್ರೆ ಸರ್ಕಾರಿ ಬ್ಯಾಂಕ್ ಆಗಿರಬಹುದು ಅಥವಾ ಖಾಸಗಿ ಬ್ಯಾಂಕ್ ಆಗಿರಬಹುದು, ಎಲ್ಲೇ ನೀವು ಖಾತೆಯನ್ನ ಹೊಂದಿದ್ರೂ ಕೂಡ ತಮ್ಮ ಖಾತೆಯಲ್ಲಿ ಕನಿಷ್ಠ ಮೊತ್ತವನ್ನ ಮೇಂಟೈನ್ ಮಾಡೋದು ಅಗತ್ಯವಾಗಿರುತ್ತೆ. ಅದೇ ರೀತಿಯಲ್ಲಿ ಕೆನರಾ ಬ್ಯಾಂಕ್ನಲ್ಲೂ ಕೂಡ ಈ ರೀತಿಯಾಗಿ ಉಳಿತಾಯ ಖಾತೆಯನ್ನು ಹೊಂದಿರುವವರು ಕೂಡ ಕನಿಷ್ಠ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವುದು ಅತಿ ಅಗತ್ಯವಾಗಿತ್ತು. ಆದರೆ ಈಗ ಆ ಒಂದು ನಿಯಮದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಾಗಿದೆ. ಆ ಮೂಲಕವಾಗಿ ಗ್ರಾಹಕರಿಗೆ ರಿಲೀಫ್ ನೀಡಲಾಗಿದೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಗ್ರಾಹಕರು ಉಳಿತಾಯ ಖಾತೆಯಲ್ಲಿ ಒಂದಷ್ಟು ಬ್ಯಾಲೆನ್ಸ್ ಅಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಹೊಂದಿರಲೇಬೇಕು ಅಂತ ಬ್ಯಾಂಕ್ ರೂಲ್ಸ್ ಅನ್ನ ಮಾಡುತ್ತೆ. ಆದರೆ ಸಾಮಾನ್ಯವಾಗಿ ಯಾರು ಕೂಡ ಅಂತಹ ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದಷ್ಟು ಸಂದರ್ಭಗಳಲ್ಲಿ. ಇನ್ನು ಕೆಲವು ಗ್ರಾಹಕರುಗಳಿಗೆ ಎಷ್ಟು ಮಿನಿಮಮ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಬೇಕು ಅನ್ನೋದು ಸಹ ಸರಿಯಾಗಿ ತಿಳಿದಿರೋದಿಲ್ಲ. ಹೀಗಾಗಿ ಅನಿವಾರ್ಯ ಸಂದರ್ಭಗಳಲ್ಲಿ ಆ ಮಿನಿಮಮ್ ಬ್ಯಾಲೆನ್ಸ್ ಅನ್ನು ಕೂಡ ಉಪಯೋಗಿಸಿದ ನಂತರದಲ್ಲಿ ಆ ಮಿನಿಮಮ್ ಬ್ಯಾಲೆನ್ಸ್ಗಿಂತ ಕಡಿಮೆ ಬ್ಯಾಲೆನ್ಸ್ಗೆ ಬಂದ ನಂತರದಲ್ಲಿ ಒಂದಷ್ಟು ದಂಡದ ಮೊತ್ತವನ್ನ ಗ್ರಾಹಕರು ಬ್ಯಾಂಕಿಗೆ ಪಾವತಿ ಮಾಡಬೇಕಾಗುತ್ತೆ. ಆಟೋಮೆಟಿಕ್ ಆಗಿ ಆ ಒಂದು ದಂಡದ ಮೊತ್ತ ಅಕೌಂಟ್ನಿಂದ ಕಡಿತ ಆಗುತ್ತೆ. ಆದರೆ ಕೆನರಾ ಬ್ಯಾಂಕ್ ಈಗ ಒಂದು ದೊಡ್ಡ ಬದಲಾವಣೆಯನ್ನ ಮಾಡಿದೆ. ಇನ್ಮುಂದೆ ಗ್ರಾಹಕರು ಆ ರೀತಿಯಾಗಿ ದಂಡವನ್ನ ಪಾವತಿಸುವಂತಹ ಅಗತ್ಯವಿಲ್ಲ. ಜೂನ್ 1, 2025ರಿಂದ ಅನ್ವಯ ಆಗುವಂತೆ ಎಲ್ಲಾ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅಗತ್ಯವನ್ನು ತೆಗೆದುಹಾಕಿದೆ. ಈ ಹೊಸ ನಿಯಮ ಎಲ್ಲಾ ವರ್ಗದ ಉಳಿತಾಯ ಖಾತೆಗಳಿಗೆ ಅನ್ವಯ ಆಗುತ್ತೆ. ಎಲ್ಲಾ ಗ್ರಾಹಕರಿಗೂ ಅನುಕೂಲ ಆಗ್ತಾ ಇದೆ. ಹಣಕಾಸು ಸೇರ್ಪಡೆಯನ್ನ ಹೆಚ್ಚಿಸುವ ಗುರಿಯೊಂದಿಗೆ ಕೆನರಾ ಬ್ಯಾಂಕ್ ಇಂತಹದೊಂದು ಘೋಷಣೆಯನ್ನ ಮಾಡಿದೆ. ಈ ನಿರ್ಧಾರದೊಂದಿಗೆ ಕನಿಷ್ಠ ಬ್ಯಾಲೆನ್ಸ್ ದಂಡವನ್ನ ಮನ್ನಾ ಮಾಡಿದ ಮೊದಲ ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿ ಕೆನರಾ ಗುರುತಿಸಿಕೊಳ್ತಾ ಇದೆ. ಇನ್ನು ಈ ಒಂದು ಹೊಸ ನಿಯಮ ಯಾರ್ಯಾರಿಗೆ ಅನ್ವಯ ಆಗುತ್ತೆ? ಸಾಮಾನ್ಯ ಖಾತೆಯನ್ನ ಹೊಂದಿರುವಂತವರಿಗೆ, ಹಾಗೆ ಸಂಬಳ ಮತ್ತು NRI ಖಾತೆಗಳು ಸೇರಿದಂತೆ ಎಲ್ಲಾ ಉಳಿತಾಯ ಖಾತೆಗಳ ಎಲ್ಲಾ ವರ್ಗಗಳಿಗೂ ಅನ್ವಯ ಆಗುತ್ತಾ ಇದೆ. ಈಗಾಗಲೇ ಅಧಿಕೃತವಾಗಿ ಕೆನರಾ ಬ್ಯಾಂಕ್ ಜೂನ್ 1, 2025ರಿಂದ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಿಸದೇ ಇದ್ರೂ ಕೆನರಾ ಬ್ಯಾಂಕ್ ಯಾವುದೇ ದಂಡವನ್ನ ವಿಧಿಸೋದಿಲ್ಲ ಅಂತ ಘೋಷಣೆ ಮಾಡಿದೆ. ಈ ಹಿಂದೆ ಯಾವ ರೀತಿಯಾಗಿತ್ತು ಅಂದ್ರೆ, ಹಿಂದಿನ ನಿಯಮಗಳ ಪ್ರಕಾರವಾಗಿ ನಗರ ಪ್ರದೇಶದ ಶಾಖೆಗಳಲ್ಲಿ ಖಾತೆದಾರರು ಸರಾಸರಿ ಮಾಸಿಕ ಬ್ಯಾಲೆನ್ಸ್ ಅಂದ್ರೆ ಆವರೇಜ್ ಮಿನಿಮಮ್ ಬ್ಯಾಲೆನ್ಸ್ AMB ಅಂತ ಕರೀತಾರೆ ಅದನ್ನ, ಆ ಸರಾಸರಿ ಮಾಸಿಕ ಬ್ಯಾಲೆನ್ಸ್ 2,000 ರೂಪಾಯಿ ಇರಲೇಬೇಕಾಗಿತ್ತು. ಇನ್ನು ಅರೆನಗರ ಪ್ರದೇಶದ ಶಾಖೆಗಳಲ್ಲಿ ಅದನ್ನ 1,000 ರೂಪಾಯಿ ಅಂತ ನಿಗದಿ ಮಾಡಲಾಗಿತ್ತು. ಜೊತೆಗೆ ಗ್ರಾಮೀಣ ಪ್ರದೇಶದ ಶಾಖೆಗಳಲ್ಲಿ ಅದನ್ನ 500 ರೂಪಾಯಿ ಅಂತ ನಿಗದಿ ಮಾಡಲಾಗಿತ್ತು. ಈ ಮಿತಿಯನ್ನ ತಲುಪೋದಕ್ಕೆ ವಿಫಲವಾದ್ರೆ, ಒಂದು ವೇಳೆ ಆ ಕನಿಷ್ಠ ಏನ್ ನಿಗದಿಪಡಿಸಿರ್ತಾರೆ ಅದನ್ನ ಮೇಂಟೈನ್ ಮಾಡೋದಕ್ಕೆ ಆಗದೇ ಇದ್ರೆ ಬ್ಯಾಂಕ್ ದಂಡ ವಿಧಿಸ್ತಾ ಇತ್ತು. ಈ ಹಿಂದೆ ಇದ್ದಂತಹ ಈ ಕನಿಷ್ಠ ಬ್ಯಾಲೆನ್ಸ್ ನಿರ್ವಹಣೆಯ ನಿಯಮದಿಂದ ಅನೇಕ ಬಡ ಜನರು, ಮಧ್ಯಮ ವರ್ಗದ ಜನರಿಗೆ ಬಹಳ ತೊಂದರೆ ಆಗ್ತಾ ಇತ್ತು, ತೊಂದರೆಯನ್ನು ಅನುಭವಿಸ್ತಾ ಇದ್ರು. ಇನ್ನು ಬಹಳಷ್ಟು ಜನ ಈ ಕಡಿಮೆ ಬ್ಯಾಲೆನ್ಸ್ ನಿರ್ವಹಿಸದ ಕಾರಣಕ್ಕೆ ವರ್ಷಕ್ಕೆ ಬರೋಬ್ಬರಿ 500 ರೂಪಾಯಿವರೆಗೆ ದಂಡವನ್ನು ಕೂಡ ಪಾವತಿ ಮಾಡಿದ್ದೂ ಇದೆ. ಇದೀಗ ಈ ನಿಯಮವನ್ನು ತೆಗೆದುಹಾಕುವ ಮೂಲಕವಾಗಿ ತನ್ನ ಗ್ರಾಹಕರಿಗೆ ಬ್ಯಾಂಕ್ ರಿಲೀಫ್ ನೀಡಿದೆ ಅಂತ ಹೇಳಬಹುದು. ಈ ಒಂದು ಮಹತ್ವದ ನಿರ್ಧಾರದಿಂದಾಗಿ ವಿದ್ಯಾರ್ಥಿಗಳು, ಸಂಬಳ ಪಡೆಯುವಂತಹ ವೃತ್ತಿಪರರು, ಹಿರಿಯ ನಾಗರಿಕರು, NRIಗಳು ಮತ್ತು ಮೊದಲ ಬಾರಿಗೆ ಖಾತೆ ತೆರೆಯುವವರು ಸೇರಿದಂತೆ ಅನೇಕ ಗ್ರಾಹಕರಿಗೆ ಈ ಪ್ರಯೋಜನ ನೀಡುವಂತಹ ನಿರೀಕ್ಷೆ ಇದೆ. ಇನ್ನು ದೇಶದ ಅತಿದೊಡ್ಡ ಬ್ಯಾಂಕ್ ಅನಿಸಿಕೊಂಡಿರುವಂತಹ ಸಾರ್ವಜನಿಕ ರಂಗದ SBIನಲ್ಲಿಯೂ ಈ ರೀತಿಯಾದಂತಹ ಶುಲ್ಕ ಇಲ್ಲ. ಆದರೆ SBI ಹೊರತುಪಡಿಸಿದರೆ ಇನ್ನಿತರ ಪ್ರಮುಖ ಬ್ಯಾಂಕ್ಗಳಾದ HDFC ಆಗಿರಬಹುದು, ICICI ಬ್ಯಾಂಕ್ ಆಗಿರಬಹುದು, ಆಕ್ಸಿಸ್ ಬ್ಯಾಂಕ್ ಆಗಿರಬಹುದು, ಜೊತೆಗೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಬ್ಯಾಂಕ್ ಆಫ್ ಬರೋಡಾ ಸೇರಿ ಇನ್ನಿತರ ಎಲ್ಲಾ ಬ್ಯಾಂಕುಗಳಲ್ಲೂ ಈ ಮಿನಿಮಮ್ ಬ್ಯಾಲೆನ್ಸ್ ನಿರ್ವಹಿಸದೇ ಇದ್ರೆ ಈಗಲೂ ಕೂಡ ದಂಡ ಇದೆ. ಆದರೆ ಕೆನರಾ ಬ್ಯಾಂಕ್ ಮಾತ್ರ ಈಗ ಹೊಸದೊಂದು ನಿರ್ಧಾರವನ್ನ ಮಾಡಿ ಗ್ರಾಹಕರಿಗೆ ರಿಲೀಫ್ ನೀಡಿದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಕೆನರಾ ಬ್ಯಾಂಕ್ನ ನಿರ್ಧಾರದ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋವನ್ನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಈ ಮಾಹಿತಿ ಸಿಗುವಂತಾಗಲಿ. ಧನ್ಯವಾದಗಳು ವೀಕ್ಷಕರೇ.